ಎಲ್ಲರಿಗೂ ದಾನೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳ ಫಲಾಫಲವನ್ನ ತಿಳಿದುಕೊಳ್ಳೋಣ. ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು, ವಾಸ್ತುತಜ್ಞರು, ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿ ಅವರಿಂದ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ದಿನದ ವಿಶೇಷತೆ ವಟ ಸಾವಿತ್ರಿ ವ್ರತದ ಕುರಿತು ಗುರುಗಳು ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಬನ್ನಿ ತಿಳಿದುಕೊಳ್ಳೋಣ. ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರ ಸ್ವಾಮಿಯ ಕೃಪಾ ಕಟಾಕ್ಷ ಸದಾ ಯಾವತ್ತೂ ನಿಮ್ಮ ಮೇಲಿರಲಿ. ಬಂಧುಗಳೇ, ಈ ದಿನ ತಾರೀಕು 26/5/2025 ಸೋಮವಾರ, ಉತ್ತರಾಯಣ, ವಸಂತ ಋತು, ಶ್ರೀ ವಿಶ್ವವಸು ನಾಮ ಸಂವತ್ಸರದ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಈ ದಿನ ವಿಶೇಷ ಏನಪ್ಪ ಅಂತಂದರೆ ವಟ ಸಾವಿತ್ರಿ ವ್ರತ ಅಂತ. ಈ ದಿನ ಒಂದು ಕೃತಿಕಾ ನಕ್ಷತ್ರ ಬೇರೆ ಇದೆ. ಆ ಸತಿ ಸಾವಿತ್ರಿಯ ತನ್ನ ವಟವೃಕ್ಷದ ಕೆಳಗಡೆ ಕೂತ್ಕೊಂಡು ತನ್ನ ಗಂಡನನ್ನು ಮೃತ್ಯುವನ್ನೇ ಜಯಿಸ್ತಕ್ಕಂಥ ದಿನ. ಹಾಗಾಗಿ ಹೆಣ್ಣು ಮಕ್ಕಳು, ನೀವು ನಿಮ್ಮ ಮಾಂಗಲ್ಯ ಭಾಗ್ಯ, ನಿಮ್ಮ ಆಯುಷ್ ವೃದ್ಧಿಯಾಗಲಿ, ನಿಮ್ಮ ಕುಟುಂಬ ಚೆನ್ನಾಗಿರಲಿ ಅಂತೇಳಿ ಎಲ್ಲಾದರೂ ವಿಶೇಷವಾಗಿರ್ತಕ್ಕಂಥ ಆಲದ ಮರದ ಕೆಳಗಡೆ ಒಂದು ದೀಪವನ್ನು ಅಣಿಸ್ಬಿಟ್ಟು ಬನ್ನಿ, ಒಂದು ಹಾಲನ್ನು ಹಾಕ್ಬಿಟ್ಟು ಬನ್ನಿ, ಒಂದು ದೀಪ ಅಲ್ಲಿ ಪ್ರಜ್ವಲಮಾನವಾಗಿ ಉರಿತಾ ಇರೋ ಥರ ನೋಡ್ಕೊಂಡು ಬನ್ನಿ. ಆ ವಟವೃಕ್ಷವನ್ನು ದರ್ಶನ ಮಾಡ್ಕೊಂಡು ಬನ್ನಿ. ವಟವೃಕ್ಷ ಅಂತಕ್ಕಂಥದ್ದು ಆಲದ ಮರದ ಕೆಳಗಡೆ ಒಂದು 2 ನಿಮಿಷ ಕುಂತು ಪ್ರಾರ್ಥನೆ ಮಾಡಿಕೊಂಡು ಆಲಿಂಗನ ಮಾಡ್ಕೊಂಡು ಬನ್ನಿ. ಖಂಡಿತವಾಗೂ ಹೆಣ್ಣು ಮಕ್ಕಳಾಗಿ ಗಂಡು ಮಕ್ಕಳಾಗಲಿ ನಿಮ್ಮೆಲ್ಲರಿಗೂ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೇ ನಮಃ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಯಸೆ ಭೌರೋಗಿಣಂ ನಿಧೇಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ, ಈ ದಿನ ಸೌಮ್ಯವಾಸರ ಇರೋದರಿಂದ ದಧಿಶಂಕರ ತುಷಾರಮಂ ಶಿರೋಧರಣ ಬಸಭಂ ನಮಾಮಿ ಶೇಷನಂ ಶಂಭೂರ್ ಮುಕುಟಭೂಷಣಂ. ಆ ಚಂದ್ರನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಭಗವಂತನ ಕೃಪಾ ಕಟಾಕ್ಷ ಯಾವ ರೀತಿ ಇದೆ 12 ರಾಶಿಗೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಒಲವು ತೋರಿಸ್ತಕ್ಕಂಥದ್ದು, ಪ್ರೀತಿ ತೋರಿಸ್ತಕ್ಕಂಥದ್ದು, ಅವರಿಗೆ ಪ್ರಪೋಸಲ್ ಮಾಡ್ತಕ್ಕಂಥದ್ದು, ಬೇರೆಯವ್ರಿಗೆ ಇಷ್ಟಪಡ್ತಕ್ಕಂಥದ್ದು, ಈ ರೀತಿ ತುಂಬ ಚೆನ್ನಾಗಿದೆ ಬಂಧುಗಳೇ. ವೃಷಭ ರಾಶಿಯವರಿಗೆ ಏಕಾಗ್ರತೆಯಿಂದ ಕೂಡಿರ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ನಿಮಗೆ ಏಕಾಗ್ರತೆ ಬರುತ್ತೆ, ಅಂದರೆ ಮನಸ್ಸಿನಲ್ಲಿ ಒಂದು ಸಂತೋಷದ ಛಾಯೆಯನ್ನು ಮೂಡ್ತಕ್ಕಂಥ ದಿನ ಈ ದಿನ. ಮಿಥುನ ರಾಶಿಯವರಿಗೆ ಆಸರೆ ಆಗ್ತಕ್ಕಂಥದ್ದು, ಬೇರೆಯವರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ ಬಂಧುಗಳೇ. ಕಟಕ ರಾಶಿಯವರಿಗೆ ಪ್ರೀತಿ ಪ್ರಗತಿಯಲ್ಲಿ ಕಾಣ್ತೀರಿ. ಈ ದಿನ ಪ್ರೀತಿ ಪಾತ್ರರೊಡನೆ ಉನ್ನತ ಸ್ಥಾನಮಾನಕ್ಕೆ ಹೋಗ್ತಕ್ಕಂಥ ದಿನ ಈ ದಿನ. ಸಿಂಹರಾಶಿಯವರಿಗೆ ಸಂತೃಪ್ತಿಕರವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗ್ತಕ್ಕಂಥದ್ದು. ಕನ್ಯಾ ರಾಶಿಯವರಿಗೆ ನೀವು ಬೇರೆಯವರಿಗೆ ಗೈಡೆನ್ಸ್ ಮಾಡ್ತೀರಿ, ಆದೇಶವನ್ನು ಮಾಡ್ತೀರಿ, ಈ ರೀತಿ ಇರಬೇಕು, ನೀವು ಈ ರೀತಿ ಕಾಲ ಕಳಿಬೇಕು ಅಂತೇಳಿ. ತುಲಾ ರಾಶಿಯವರಿಗೆ ಶುಭದಾಯಕವಾಗಿರ್ತಕ್ಕಂಥ ದಿನ ಈ ದಿನ. ಹೇಳಬೇಕು ಅಂತಂದರೆ ಒಳ್ಳೆಯ ದಿನ ಈ ದಿನ. ಪ್ರಯತ್ನ ಪಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ವೃಶ್ಚಿಕ ರಾಶಿಯವರಿಗೆ ನೆಂಟರಿಷ್ಟರು ಆಗಮನವಾಗ್ತಕ್ಕಂಥ ದಿನ, ಬಂಧು ಮಿತ್ರರು ಬರ್ತಕ್ಕಂಥ ದಿನ ಈ ದಿನ. ಲವಲವಿಕೆಯಿಂದ ಸಂತೋಷದಿಂದ ಕೂಡಿರ್ತಕ್ಕಂಥ ದಿನ ಈ ದಿನ. ಧನುಷ್ ರಾಶಿಯವರಿಗೆ ಜಯ ತಂದು ಕಟ್ಟಿಬಿಟ್ಟು ನೀವು ಕೆಲಸಕ್ಕೆಲ್ಲಾದರೂ ಟ್ರೈ ಮಾಡಬೇಕು, ಕೆಲಸಕ್ಕೆಲ್ಲರೂ ಹೋಗಬೇಕು, ಎಲ್ಲರೂ ನೋಡಬೇಕು ಅಂದರೂ ಕೂಡ ನಿಮಗೆ ಅಚೀವ್ಮೆಂಟ್ ಆಗ್ತಕ್ಕಂಥ ದಿನ. ಪ್ರಯತ್ನ ಪಡಿ, ಸುಮ್ಮನೆ ಕೂರಬೇಡಿ. ಈ ದಿನ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಲಾಭ ತರ್ತಕ್ಕಂಥ ದಿನ ಈ ದಿನ. ತುಂಬ ಚೆನ್ನಾಗಿದೆ ನಿಮಗೆ. ಕುಂಭರಾಶಿಯವರಿಗೆ ನೀವು ಮೌನದಿಂದ ಇದ್ದು ಬಿಟ್ಟರೆ ಒಳ್ಳೆಯದು. ಈ ದಿನ ತುಂಬ ಒಂದು ಸ್ವಲ್ಪ ಕಿರಿಕಾಗ್ತಕ್ಕಂಥದ್ದು, ಜಗಳ ಆಗ್ತಕ್ಕಂಥದ್ದು, ಮಾನಸಿಕ ನೆಮ್ಮದಿ ಇಲ್ಲದೆ ಇರ್ತಕ್ಕಂಥದ್ದು ಈ ದಿನ ನಡೆಯುತ್ತೆ. ಮೀನರಾಶಿಯವರಿಗೆ ಉತ್ಸಾಹದ ದಿನವೇ ಅಂತಲೇ ಹೇಳ್ಬೋದು, ಏನೋ ಒಂದು ಚೈತನ್ಯ ಬರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯವಾಗಿ ಎಲ್ಲವನ್ನೂ ಕೊಟ್ಟು ಕಾಪಾಡಲಿ. ಬಂಧುಗಳೇ, ನಿಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡೋದಿಷ್ಟೇ. ಈ ದಿನ ಸೋಮವಾರ ಆಗಿರೋದ್ರಿಂದ ಮೃತ್ಯುಂಜಯನ ಆರಾಧನೆ ಮಾಡಿ. ತ್ರ್ಯಂಬಕಮ್ಮೆ ಜಾಮೆ ಸುಗಂಧಿಂ ಪುಷ್ಟಿವರ್ಧನಮು ರುಬಾರ್ಕಮೇ ಬಂದರಾತು ಮೃತ್ಯುರ್ಮೋಕ್ಷೀಯ ಮಾಮೃತಾತ್. ಆ ಶಿವ ಪಂಚಾಕ್ಷರಿ ಮಂತ್ರವನ್ನು ಪಠನೆ ಮಾಡಿ, ಮೃತ್ಯುಂಜಯನ ಆರಾಧನೆ ಮಾಡಿ. ನಿಮಗೆಲ್ಲರಿಗೂ ಏನೇ ಮನಸ್ಸಲ್ಲಿ ನೋವಿದ್ರೂ ಕೂಡ ಅದನ್ನೆಲ್ಲ ಕ್ಷೀಣಿಸಿ ಎಲ್ಲ ದೂರವಾಗಿ ನಿಮಗೆ ನೆಮ್ಮದಿ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ ನಿಮ್ಮೆಲ್ಲರಿಗೂ. ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ ಅಂತೇಳಿ ನನ್ನ ತಾಯಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೆ ಮಹದೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಹೇಳಿ ಒಂದ್ಸಲಿ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.
ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಉದೋ ಎಲ್ಲಮ್ಮ, ಉದೋ ಎಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ, ಉಗೇ ಮಾತ್ಮಲಯ, ಉಗೇ ಮಾದಪ್ಪ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ಇವತ್ತು ವಿಶೇಷ ವಟ ಸಾವಿತ್ರಿಯ ವ್ರತದ ಕುರಿತಾಗಿ ವಿಶೇಷ ಮಾಹಿತಿಯನ್ನು ಕೂಡ ಕೊಟ್ಟರು. ಹಾಗೆ ಮೃತ್ಯುಂಜಯ ಮಂತ್ರವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ. ಈ ಮಂತ್ರವನ್ನ ಪಠಿಸಿ ಎಲ್ಲರ ದುಃಖ ದೂರ ಆಗಲಿ ಅಂತ ಹೇಳ್ತಾ, ನಿಮಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡ್ಬೋದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.